ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಹರಿದ್ವಾರ ಮಹಾವಂದ ಸುಕ್ಷೇತ್ರದೊಳಗೆ ಒಬ್ಬ ಪಂಡಿತ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣನಿಗೆ ಕೃಷ್ಣ ಅಂತಕ್ಕಂಥ ಒಬ್ಬನೇ ಒಬ್ಬ ಮಗ ಇದ್ದ. ಆ ಪಂಡಿತ ಬ್ರಾಹ್ಮಣ ನಿತ್ಯ ತನ್ನ ಮನೆಯೊಳಗೆ ತುಳಸಿದಾಸರು ಬರೆದಂಥ ರಾಮಾಯಣವನ್ನು ಪ್ರತಿದಿನ ಮನೆಯೊಳಗೆ ಓದ್ತಾ ಇದ್ದರು. ಆ ಒಂದು ಬಾಲಕನಾಗಿರ್ತಕ್ಕಂಥ ಕೃಷ್ಣ ಆ ಒಂದು ರಾಮಾಯಣದ ಪಠಣವನ್ನು ಅತ್ಯಾದರದಿಂದ ಕೇಳ್ತಾ ಇದ್ದ. ಕೇಳ್ತಾ ಅದರೊಳಗನ ತಲ್ಲೀನಾಗಿಬಿಡ್ತಿದ್ದ. ಅಲ್ಲದ ಆಗಾಗ ಸಾಧು ಸತ್ಪುರುಷರ ಕಥೆಗಳನ್ನು ಸಹ ಕೇಳಿ ಆನಂದವನ್ನು ಪಡ್ತಿದ್ದ. ಹೀಗಾಗಿ ಆ ಬಾಲಕ ಕೃಷ್ಣನಿಗೆ ಸಾಧು ಸತ್ಪುರುಷರ ಮೇಲೆ ಬಹಳ ಶ್ರದ್ಧಾ ಭಕ್ತಿ ಹುಟ್ಟುತ್ತದೆ. ಇದು ಅಲ್ಲದ ಸಂತ ಶಿರೋಮಣಿಯಾಗಿರ್ತಕ್ಕಂಥ ಕಬೀರದಾಸರ ಒಂದು ಚರಿತ್ರೆಯನ್ನು ಕೇಳಿ ಆ ಕೃಷ್ಣ ಕಣ್ಣೊಳಗಿಂದ ನೀರನ್ನು ಸುರಿಸ್ತಾ ಇದ್ದ. ಆ ಕಬೀರದಾಸರಂತ ನಾನು ಕೂಡ ಆಗಬೇಕು ಅಂತೇಳಿ ನಿಶ್ಚಯವನ್ನು ಮಾಡ್ತಾನೆ. ದಿನಾಲೂ ಆತ ಆ ಗಂಗಾ ನದಿಯ ತೀರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಸಾಧುಗಳ ಸೇವೆಯನ್ನು ಮಾಡ್ತಿರ್ತಾನೆ. ಯಾವಾಗಲೂ ಅತಿ ಪ್ರೇಮದಿಂದ ಅವರ ಹತ್ತಿರದಲ್ಲಿನ ಇವ ಕುಂಡಿರ್ತಿದ್ದ. ವಿದ್ಯಾಭ್ಯಾಸವನ್ನು ತಪ್ಪಿಸಿ ಅಂದ್ರೆ ಶಾಲೆಗೆ ಹೋಗೋದನ್ನು ತಪ್ಪಿಸಿ ಏನು ಮಾಡ್ತಿದ್ದ ಅಂದ್ರೆ ಆ ಸಾಧುಗಳ ಹತ್ರ ಸೇವೆ ಮಾಡ್ಕೊತ ಇರ್ತಿದ್ದ. ಇದನ್ನು ನೋಡಿದಂಥ ಆತನ ತಂದೆ ತಾಯಿಗಳಿಗೆ ಭಾಳ ಚಿಂತೆ ಹತ್ತಿ. ಆ ಕೃಷ್ಣ ಅಂತಕ್ಕಂಥ ಬಾಲಕ 10 ವರ್ಷ ವಯಸ್ಸಕ್ಕೆ ಬಂದಾಗ, ನೀನು ಹಿಂಗೆ ಸಾಧುಗಳ ಬೆನ್ನು ಹತ್ತಿ ತಿರುಗಬೇಡಪ್ಪ, ನೀನು ವಿದ್ಯಾಭ್ಯಾಸ ಪೂರ್ಣ ಮಾಡು ಅಂತೇಳಿ ಅವನ ತಂದೆ ತಾಯಿಗಳು ಹೇಳಿದರೂ ಕೂಡ ಅವ್ರ ಮಾತೇನ ಅವ ಕಿವ್ಯಾಗ ಹಾಕೋತಿದ್ದಿಲ್ಲ. ಯಾರಾದರೂ ಸಾಧುಗಳು ಭೇಟಿ ಆದರೂ ಸಾಕು, ಅವರನ್ನು ಊಟಕ್ಕೆ ಮನೆಗೆ ಕರ್ಕೊಂಡು ಹೊಕ್ಕಿದ್ದ. ಹಿಂಗೆ ವಾರದಲ್ಲಿ 3-4 ಸಲ ಸಾಧುಗಳನ್ನು ಮನೆಗೆ ಊಟಕ್ಕೆ ಕರ್ಕೊಂಬರ್ತಿದ್ದ. ಆವಾಗ ಆ ಕೃಷ್ಣನ ತಂದೆ, ನೀನು ದಿನ ಹಿಂಗೆ ಸಾಧುಗಳನ್ನು ಮನೆಗೆ ಊಟಕ್ಕೆ ಕರ್ಕೊಂಬರಕತ್ತಿದ್ರೆ ಮನ್ಯಾಗ ಅಡುಗೆ ಮಾಡೋಕ್ಕೆ ಭಾಳ ತೊಂದರೆ ಆಕತ್ತಿ. ನೀ ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡ. ಒಂದು ವೇಳೆ ನೀ ಇದನ್ನು ಮುಂದುವರಿಸಿದ್ದ ಆದ್ರೆ ಆ ಕರ್ಕೊಂಬಂದ ಸಾಧುವಿನ ಕೂಡ ನಿನ್ನನ್ನು ಕೂಡ ಮನೆಯಿಂದ ಹೊರಗೆ ಹಾಕ್ತೇನೆ ನೋಡು ಅಂತೇಳಿ ತಿಳ್ಕೊಂಡು ಅವರ ತಂದೆ ಸಿಟ್ಟಿಗೆದ್ದಾಗ ಆ ಬಾಲಕ ಕೃಷ್ಣನಿಗೆ ಭಾಳ ಚಿಂತೆ ಆಕತಿ. ಹಿಂಗೆ ಅವ ಪ್ರತಿದಿನ ಗಂಗಾ ತೀರಕ್ಕೆ ಹೋಗುವಂಗೆ ಒಂದು ದಿವಸ ಹೋದಾಗ ಅಲ್ಲಿ ಒಬ್ಬ ಸಾಧು ಎಚ್ಚರದಪ್ಪೆ ಬಿದ್ದಿರ್ತಾನೆ. ಆವಾಗ ಈ ಬಾಲಕ ಕೃಷ್ಣ ಅವರ ಸಮೀಪಕ್ಕೆ ಹೋಗಿ ಆ ಸಾಧುವನ್ನು ಬಡಿದೆಬ್ಬಿಸಿ ವಿಚಾರ ಮಾಡ್ತಾನೆ. ಆವಾಗ ಆ ಸಾಧು ಹೇಳ್ತಾನೆ, ನನಗೆ ಏನೇನು ಆಹಾರ ಸಿಕ್ಕಿಲ್ಪ, ನಾನು ಅನ್ನವನ್ನು ಉಣ್ಣೋದಿಲ್ಲ, ಬರೀ ಹಾಲು ಕುಡ್ದ ನಾನು ಪ್ರಾಣ ರಕ್ಷಣೆ ಮಾಡ್ಕೋತೇನೆಲ್ಲ ಹೊರತಾಗಿ ಇನ್ನುಳಿದಂಥ ಮತ್ತು ಬೇರೆ ಯಾವುದೇ ಆಹಾರವನ್ನು ನಾನು ಸೇವಿಸೋದಿಲ್ಲ ಅಂತೇಳಿ ತಿಳ್ಕೊಂಡು ಆ ಸಾಧು ಹೇಳಿದಾಗ ಆ ಕೃಷ್ಣ ಓಡೋಡಿ ಮನೆಗೆ ಬಂದ. ಮನೆಯೊಳಗೆ ಹಾಲು ನೋಡ್ತಾನೆ, ಮನೆಯೊಳಗೆ ಹಾಲು ಇರೋದಿಲ್ಲ. ಇದರಿಂದ ಆ ಹುಡುಗ ಚಿಂತೆ ಮಾಡ್ತಾ ಏನು ಮಾಡ್ತಾನೋ ಅಂತಂದ್ರೆ ಆ ಸಾಧುವಿಗೆ ಹೆಂಗಾರ ಮಾಡಿ ನಾ ಹಾಲು ತೊಗೊಂಡೋಗಿ ಕುಡಿಸಬೇಕು ಅಂತೇಳಿ ತಿಳ್ಕೊಂಡ ಆ ತನ್ನ ತಂದೆಯ ಅಂಗಿಯ ಕಿಸೆಯಲ್ಲಿ ಇದ್ದಂಥ ರೊಕ್ಕವನ್ನು ಕದ್ದುಕೊಂಡು ಪ್ಯಾಟಿಗೆ ಹೋಗಿ ಹಾಲನ್ನು ಕೊಂಡ್ಕೊಂಡು ಬಂದ ಆ ಸಾಧುವಿಗೆ ಕುಡಿಸ್ತಿರ್ತಾನೆ. ಆವಾಗ ಅಕಸ್ಮಾತಾಗಿ ಆ ಬಾಲಕ ಕೃಷ್ಣನ ತಂದೆ ಅದನ್ನು ನೋಡ್ತಾನೆ. ನೋಡಿ
ಹೇ ಕೃಷ್ಣ, ಆ ಹಾಲು ಎಲ್ಲಿಂದ ತೊಗೊಂಡು ಬಂದಿ ಅಂತ ಕೇಳಿದಾಗ ಆ ಕೃಷ್ಣ ಹೇಳ್ತಾನ, ಅಪ್ಪ, ಈ ಸಾಧು ಉಪವಾಸ ಸಾಯಕತ್ತಿದ್ದ, ಅದಕ್ಕೆ ಅದನ್ನು ನೋಡಲಾರ್ದ ನಿನ್ನ ಕಿಸೆಯೊಳಗಿಂದ ರೊಕ್ಕ ಕದ್ಕೊಂಡು ಬಂದ ಈ ಸಾಧುವಿಗೆ ಹಾಲು ತಂದು ಕೊಟ್ಟೇನಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ಕೃಷ್ಣನ ತಂದೆಗೆ ಬಹಳ ಕೋಪ ಬಂದ. ಆ ಕೃಷ್ಣನಿಗೆ ಚೆನ್ನಾಗಿ ಕಟ್ಟಿಗೆಯಿಂದ ತಳಿಸ್ತಾನ. ಅಲ್ಲದ ಮನೆಗೆ ಕರ್ಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಹಾಕಿ ಬಡಿಯಾಕೆ ಚಲೋ ಅಕ್ಕನ. ಅದ ಸಮಯದೊಳಗೆ ಆ ಕೃಷ್ಣ ಬಾಲಕ ತನ್ನ ಹೊಡೆತದ ಬಗ್ಗೆ ವಿಚಾರ ಮಾಡಕತ್ತಿದ್ದಿಲ್ಲವ. ಅವ ಆ ಸಾಧುವಿನ ಬಗ್ಗೆ ವಿಚಾರ ಮಾಡಕತ್ತಿದ್ದ. ಇನ್ನು ನಮ್ಮಪ್ಪ ನನ್ನ ಕಂಬಕ್ಕೆ ಕಟ್ಟಂತೂ ಹಾಕಿದ, ಇನ್ನು ಆ ಸಾಧುಗ ಹಾಲು ಒಯ್ದು ಯಾರು ಕೊಡ್ತಾರೋ? ಹಾಲು ಸಿಗಲಿಲ್ಲ ಅಂತಂದ್ರೆ ಆತ ಸತ್ತು ಹೊಕ್ಕಾನಲ್ಲ ಅಂತೇಳಿ ತಿಳ್ಕೊಂಡ ತನ್ನ ಮನಸ್ಸಿನೊಳಗನ ಆ ಬಾಲಕ ಕೃಷ್ಣ ಪ್ರಾರ್ಥನೆಯನ್ನು ಮಾಡ್ತಾನು. ಹೆಂಗೆ ಅಂತಂದ್ರೆ, ಹೇ ಶ್ರೀರಾಮ, ನೀನು ಬಂದು ನನ್ನನ್ನು ಬಿಡಿಸಿದೆ, ಆದ್ರೆ ನಾನು ಓಡೋಡಿ ಹೋಗಿ ಆ ಸಾಧುವಿನ ಹತ್ತಿರ ಹೋಗಿ ನನ್ನ ದೇಹವನ್ನಾದರೂ ಮಾರಿಕೊಂಡ ಆತನಿಗೆ ಹಾಲು ಕೊಡ್ತಿದ್ದೆ ಅಂತೇಳಿ ಹಿಂಗೆ ಅನ್ಕೊಂತ ಆ ಕೃಷ್ಣ ಬಾಲಕ ಅಳಕತ್ತನು. ಆವಾಗ ಈ ಒಂದು ವೇಳೆಯೊಳಗೆ ಕೂಡಲೇ ಆ ದಂಡೆಯಲ್ಲಿ ಗಂಗಾ ನದಿಯ ತೀರದಲ್ಲಿ ಬಿದ್ದಂಥ ಸಾಧು ಪ್ರತ್ಯಕ್ಷವಾಗಿ ಕೃಷ್ಣನ ಎದುರಿಗೆ ಬಂದ ನಿಂದಿರ್ತಾನೆ. ಆವಾಗ ಆ ಸಾಧು ಆ ಕೃಷ್ಣನನ್ನು ಅತಿ ಪ್ರೇಮದಿಂದ ಹತ್ಕೊಂಡ ಆ ಕೃಷ್ಣನನ್ನು ಕುರಿತು ಹೇಳ್ತಾನೆ, ಹೇ ಕೃಷ್ಣ, ನೀನು ಏನೇನೋ ಚಿಂತೆ ಮಾಡಬೇಡಪ್ಪ, ನಾ ನಿತ್ಯದಲ್ಲಿಯೂ ನಿನ್ನ ಸಮೀಪದೊಳಗೆ ಇರ್ತೀನಿ, ಯೋಗ್ಯ ಕಾಲದೊಳಗೆ ನಿನ್ನನ್ನು ಬಿಡುಗಡೆಗೊಳಿಸ್ತೀನಿ ಅಂತೇಳಿ ತಿಳ್ಕೊಂಡ ಅಂತಾನೆ. ಆವಾಗ ಆ ಬಾಲಕ ಕೃಷ್ಣ ಹೇಳ್ತಾನು, ಹೇ ತಂದೆ, ನನ್ನನ್ನು ನಿನ್ನ ಹತ್ರನ ಇಟ್ಕೋಪ್ಪ, ನಿನ್ನ ಸೇವಾ ನನಗೆ ಭಾಳ ಸುಖದಾಯಕ ಆಗೈತಿ ಅಂತೇಳಿ ಆ ಕೃಷ್ಣ ಗದ್ಗದಿತ ಕಂಠದವನಾಗಿ ಕಣ್ಣುಗಳಿಂದ ನೀರನ್ನು ಸುರಿಸ್ತಾ, ಹೇ ದಯಾಳು ಸಾಧುವೆ, ನೀನು ನನ್ನನ್ನೇ ಇಲ್ಲ ಬಿಟ್ಟು ಹೋಗಬೇಡಪ್ಪ, ನನಗೆ ನೀ ಹಿಂಗೆ ಬಿಟ್ಟು ಹೋದಿ ಅಂತಂದ್ರೆ ನನ್ನ ಪ್ರಾಣ ಅಂತ್ಯಕ್ಕತ್ತಿ, ಆದ್ದರಿಂದ ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಆ ಸಾಧು ಆ ಬಾಲಕನಿಗೆ ಆಶ್ವಾಸನೆಯನ್ನು ಕೊಡ್ತಾನೆ. ಹೇ ಕೃಷ್ಣ, ನೀನು ಏನೇನು ಚಿಂತೆ ಮಾಡಬೇಡ ಕಂದ, ನನ್ನ ನಿರ್ವಾಣ ರೂಪವನ್ನು ನೋಡು ಅಂತ ಹೇಳಿದವನ ಕೂಡಲೇ ತತ್ಕ್ಷಣದೊಳಗನ ಆ ಸಾಧು ರೂಪ ಮಾಯವಾಗಿ ಅಲ್ಲೇ ಸಾಕ್ಷಾತ್ ಶ್ರೀ ರಾಮಚಂದ್ರನೇ ಪ್ರಕಟ ಆಗಿಬಿಡ್ತಾನೆ. ಆಗ ಎಲ್ಲಿ ನೋಡ್ತಿ ಅಲ್ಲೇ ತೇಜೋಪುಂಜವಾಗಿ ಕಾಣಕತ್ತತಿ, ದಿವ್ಯವಾಗಿರ್ತಕ್ಕಂಥ ಪ್ರಕಾಶ ಹೊಳಿತೈತಿ. ಆವಾಗ ನಿಜವಾದ ಶ್ರೀ ರಾಮರೂಪವನ್ನು ಆ ಕೃಷ್ಣ ನೋಡುವಂಥವಕ್ಕನ. ಆ ಒಂದು ಶ್ರೀರಾಮ ಘನಶ್ಯಾಮ ವರ್ಣ ಶರೀರ ಕಾಂತಿ ಇದ್ದು ಕಿರೀಟ ಕುಂಡಲಗಳಿಂದ ಶೋಭಾಯಮಾನನಾಗಿ ಕೊರಳೊಳಗೆ ವಯಜಂತಿ ಮಾಲಾ ತೂಗುತ್ತಾ ಮುಖಕಮಲವೋ ಸೂರ್ಯ ಮಂಡಲವೋ ಎಂಬಂತೆ ಶ್ರೀ ರಾಮಚಂದ್ರ ವಿರಾಜಮಾನ ಅಕ್ಕನು. ಈ ಒಂದು ಶ್ರೀರಾಮನ ಸುಂದರ ರೂಪವನ್ನು ನೋಡಿದಂಥ ಕೃಷ್ಣ ಬ್ರಹ್ಮಾನಂದದಲ್ಲಿ ಮಗ್ನನಾಗಿ ತನ್ನ ದೇಹದ ಒಂದು ಬಾಣವನ್ನು ಮರೆತು ರಾಮರೂಪದಲ್ಲಿಯೇ ತಲ್ಲೀನಾಗೆ ಬಿಡ್ತಾನೆ. ಆಗ ಆ ಶ್ರೀರಾಮ ಕೃಷ್ಣನನ್ನು ಕುರಿತು ಹೇಳ್ತಾನೋ, ಹೇ ಕಂದ, ನಿನ್ನ ಅನಂತ ಜನ್ಮಗಳ ಪುಣ್ಯ ಒಟ್ಟುಗೂಡೈತಿ, ಅದಕ್ಕೆ ನೀನು ಈ ಒಂದು ಕಾಲದೊಳಗೆ ನನ್ನನ್ನು ನೋಡಕತ್ತಿ. ಸಾಧು ಸಂತರ ಒಂದು ಚರಣದಲ್ಲಿ ನಿನ್ನ ಭಕ್ತಿಯು ದೃಢವಾಗಿ ಆಯಿತೋ ಇಲ್ಲೋ ಅಂತೇಳಿ ತಿಳ್ಕೊಂಡ ನೋಡೋ ಸಲುವಾಗಿ ನಾ ಬಂದೇನಪ್ಪ. ನಿನಗೆ ಸಾಧು ಸ್ಥಿತಿಯ ಹೊರತಾಗಿ ಎರಡನೇದು ಅದರೊಳಗೂ ಆಸಕ್ತಿ ಇಲ್ಲ ಅನ್ನೋದು ನನಗೆ ತಿಳಿದು ಬಂದೈತಿ. ಅದಕ್ಕೆ ನೀನು ಅಲ್ಪ ಕಾಲದಲ್ಲಿಯೇ ಬಹು ಯೋಗ್ಯವಾದ ಮಹಾ ಸತ್ಪುರುಷಕ್ಕಿಪ್ಪ. ಅದಕ್ಕೆ ನೀನು ಅಲ್ಲಿವರೆಗೂ
ಸಾಧು ಸತ್ಪುರುಷರ ಸೇವೆಯಲ್ಲಿ ನಿರತನಾಗು ಅಂತೇಳಿ ತಿಳ್ಕೊಂಡ ಅಲ್ಲದ ನಿರಂತರವಾಗಿ ನನ್ನ ನಾಮ ಜಪವನ್ನು ನೀನು ಜಪ್ಸಾಕತ್ತಿದಿ ಅಂತಂದ್ರೆ ಸರ್ವದಾ ನಾನು ನಿನ್ನ ಹತ್ರನೇ ಇರ್ತೇನೆ ಅಂತೇಳಿ ತಿಳ್ಕೊಂಡ ಆ ಒಂದು ಬಾಲಕ ಕೃಷ್ಣನಿಗೆ ಕೃಪಾ ವಚನವನ್ನು ನುಡಿದಂಥ ಶ್ರೀರಾಮ ಅಲ್ಲಿ ಅಂತರ್ಧಾನಾಗಿ ಹೊಕ್ಕನು. ಆವಾಗ ಈ ಒಂದು ದೃಶ್ಯವನ್ನು ಕಂಡಂಥ ಆ ಕೃಷ್ಣನ ತಂದೆ ಬಂದ ಕೃಷ್ಣನನ್ನು ಪ್ರೀತಿಯಿಂದ ಅಪ್ಪಿಕೊಂಡ ಆಲಂಗಿಸಿಕೊಂಡು ಹೇಳ್ತಾನೆ, ಹೇ ಬಾಲ, ನಿನ್ನ ಮುಖದ ಮೇಲೆ ಎಂಥ ತೇಜಸ್ ಕಾಣಕತ್ತೈತಪ್ಪ, ಅದಕ್ಕೆ ಇದರಿಂದ ನಿನ್ನ ಇಚ್ಛಾ ಇದ್ದಂಗೆ ನೀ ಮಾಡು, ನಿನಗೆ ನಾ ಇನ್ನು ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಅಡ್ಡಿ ಮಾಡೋದಿಲ್ಲ, ಆದ್ರೆ ನೀನು ಮನೆಯೊಳಗನ ಇರು, ಮನೆ ಬಿಟ್ಟ ಹೋಗಬೇಡ ಅಂತೇಳಿ ತಿಳ್ಕೊಂಡ ಆ ತಂದೆ ಆಡಿದಂಥ ವಚನವನ್ನು ಕೇಳಿ ಆ ಬಾಲಕ ಕೃಷ್ಣನಿಗೆ ಅತ್ಯಂತ ಆನಂದ ಉಂಟಾಗಿ ಆತ ಭಕ್ತಿಯಿಂದ ಶ್ರೀರಾಮನಾಮವನ್ನು ಹಾಡ್ತಾ ಜಪ ಮಾಡ್ತಾ ಕುಣಿಯಾಕತ್ತಾನ. ಈ ಹೊತ್ತಿನೊಳಗೆ ಆ ಕೃಷ್ಣ ಬಾಲಕ ನಿತ್ಯದಲ್ಲಿಯೂ ಸಾಧುಗಳನ್ನು ಮನೆಗೆ ಕರೆದುಕೊಂಡು ಬಂದ ಯಥೇಚ್ಛವಾಗಿ ಭೋಜನಾದಿಗಳನ್ನು ಉಪಚಾರಗಳನ್ನು ಮಾಡೋಕೆ ಪ್ರಾರಂಭ ಮಾಡ್ತಾನೆ. ಹಿಂಗೆ ಮಾಡುವಂಥ ಕಾಲದೊಳಗೆ ಆ ಕೃಷ್ಣನಿಗೆ 16 ವರ್ಷ ತುಂಬ್ತಾವ. ಆವಾಗ ಆ ತಂದೆ ತಾಯಿ ಆತನಿಗೆ ಬಹಳ ಆಗ್ರಹಪಡಿಸಿ ಲಗ್ನವನ್ನು ಮಾಡ್ತಾರೆ. ಆದ್ರೆ ಆ ಕೃಷ್ಣ ಲಗ್ನ ಆದ್ಮ್ಯಾಗ 1 ವರ್ಷದ ತನಕ ಮಾತ್ರ ಮನೆಯೊಳಗಿರ್ತಾನೆ. ನಂತರ ಆತ ವೈರಾಗ್ಯವನ್ನು ತಾಳಿ ಹರಿದ್ವಾರದೊಳಗೆ ಒಬ್ಬ ಸಾಧುವನ್ನು ಭೇಟಿಯಾಗಿ ವೈರಾಗ್ಯವನ್ನು ಅಂದ್ರೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಆ ಸಾಧುವಿನಿಂದ ವೈರಾಗ್ಯವನ್ನು ಪಡ್ಕೋತಾನೆ. ಆತನ ಒಂದು ಬೋಧವನ್ನು ಕೇಳಿದ ಕೂಡಲೇ ಆ ಕೃಷ್ಣ ಬಾಲಕನಿಗೆ ತೀವ್ರ ವೈರಾಗ್ಯ ಪ್ರಾಪ್ತಾಗಿ ತಂದೆ ತಾಯಿ ಪತ್ನಿ ಮುಂತಾದವ್ರನ್ನ ಬಿಟ್ಟ ರಾತ್ರಿ ಹೊತ್ತಿನೊಳಗೆ ಯಾರಿಗೂ ಹೇಳಲಾರ್ದ ಆ ಒಂದು ಕೃಷ್ಣ ಆ ಸಾಧುವಿನ ಜೊತೆಗೆ ಹೊಕ್ಕಾನು. ಹಿಂಗೆ ಹೊರಟಂಥ ಆ ಸಾಧುವಾದಂಥ ಕೃಷ್ಣ ಮುಂದೆ ಯಾರಿಂದ ಉಪದೇಶ ಪಡಿತಾನೋ ಅಲ್ಲಿಂದ ಆತ ಯಾವ ಊರಿಗೆ ಹೊಕ್ಕಾನೋ ಅನ್ನುವಂಥದ್ದನ್ನು ನಾವು ಮುಂದಿನ ಒಂದು ಕಥನದೊಳಗೆ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ನೀಡೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಗಡಗದ ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.